ಬೆಂಗಳೂರಿನಲ್ಲಿ ಜಿಬಿಎನಿಂದ ವಿನೂತನವಾದಂತಹ ಅಭಿಯಾನವನ್ನ ಹಮ್ಮಿಕೊಳ್ಳಲಾಗಿದ್ದು ಬೆಂಗಳೂರನ್ನ ಕಸಮುಕ್ತ ನಗರ ಮಾಡೋದಕ್ಕೆ ಅಭಿಯಾನ ನಡೀತಾ ಇದೆ. ಈಗ ಕಸದ ರಾಶಿಯನ್ನ ಕ್ಲೀನ್ ಮಾಡಿ ಆಟದ ಮೈದಾನವನ್ನ ಮಾಡಿದೆ ಜಿಬಿಎ. ಹೆಣ್ಣೂರು ಟ್ರಾಫಿಕ್ ಪೊಲೀಸ್ ಠಾಣೆಯ ಎದುರು ಕಸದ ರಾಶಿ ಇತ್ತು, ಅದನ್ನ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡಿದ್ದಾರೆ. ಗೋಡೆಗಳಿಗೆ ಬಣ್ಣ ಬಳಿದು ಗಿಡ ನೆಟ್ಟು ಸ್ವಚ್ಛ ಮಾಡಿದ್ದಾರೆ ಜಿಬಿಎ ಅಧಿಕಾರಿಗಳು. ಕಸ ಕ್ಲೀನ್ ಮಾಡಿ ಕಬಡ್ಡಿ ಆಟದ ಕೋರ್ಟ್ ಅನ್ನ ರೆಡಿ ಮಾಡಿದ್ದಾರೆ ಜಿಬಿಎ ಅಧಿಕಾರಿಗಳು. ಬೆಂಗಳೂರನ್ನ ಕಸಮುಕ್ತವಾಗಿ ಸ್ವಚ್ಛ ನಗರವನ್ನ ಮಾಡೋದಕ್ಕಾಗಿ ಈಗ ಜಿಬಿಎ ಪಣ ತೊಟ್ಟಿದ್ದು ಹೆಣ್ಣೂರು ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಕಂಪ್ಲೀಟ್ ಆಗಿ ಕಸದ ರಾಶಿ ಬಿದ್ದಿತ್ತು, ಅದನ್ನ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡಿ ಆಟದ ಮೈದಾನ ಮಾಡಿದ್ದಾರೆ. ಕಬಡ್ಡಿ ಆಡೋದಕ್ಕೆ ಅಲ್ಲಿ ವ್ಯವಸ್ಥೆಯನ್ನು ಕೂಡ ಮಾಡಿರುವಂತಹ ದೃಶ್ಯಗಳನ್ನ ನೋಡ್ತಿದ್ರಿ. ಬೆಂಗಳೂರಿನ ಇದೀಗ ಬ್ರ್ಯಾಂಡ್ ಬೆಂಗಳೂರು ಮಾಡುವಂತ ಜಿಬಿಎ ಅಧಿಕಾರಿಗಳು ಪಣ ತೊಟ್ಟಂತೆ ಕಾಣ್ತಾ ಇದೆ. ಸ್ವಚ್ಛ ನಗರ ಮಾಡೋದಕ್ಕೆ ಈಗ ಜಿಬಿಎ ಮುಂದಾಗಿದೆ. ಸರ್ ಒಂದು ಸ್ವಲ್ಪ ಹಿಂದೆ ಬನ್ನಿ ಸರ್. ಬೆಂಗಳೂರು ನಗರ ಅಭಿವೃದ್ಧಿ ಸಚಿವ ಗಮನಿಸ್ತಾ ಇದ್ದೀರಿ ಕೃಷ್ಣ ಭೈರೇಗೌಡರು ಈಗಾಗಲೇ ಬೆಂಗಳೂರನ್ನ ಸ್ವಚ್ಛ ನಗರಿ ಮಾಡುವಂತಹ ನಿಟ್ಟಿನಲ್ಲಿ ಹಲವು ದಿಟ್ಟ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಎಲ್ಲಿ ಗಬ್ಬು ನಾರ್ತಾ ಇತ್ತೋ ಅಲ್ಲೆಲ್ಲ ಕಡೆ ಕಂಪ್ಲೀಟ್ ಆಗಿ ಸ್ವಚ್ಛಗೊಳಿಸಬೇಕು, ಸಾರ್ವಜನಿಕರು ಮುಕ್ತವಾಗಿ ಓಡಾಡುವಂತಾಗಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದು ಮುಂಚಿನ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಕಸ ಕ್ಲೀನ್ ಮಾಡೋಕ್ಕೂ ಮುಂಚೆ ಇದ್ದಂತಹ ದೃಶ್ಯಗಳದು. ನಂತರದಲ್ಲಿ ಪೇಂಟ್ ಅನ್ನ ಮಾಡಿ ಕಂಪ್ಲೀಟ್ ಆಗಿ ಸ್ವಚ್ಛಗೊಳಿಸಿ ಅಲ್ಲಿ ಕಬಡ್ಡಿ ಆಡಬಹುದು ಯಾರು ಬೇಕಾದ್ರೂ ಹೋಗಿ, ಆ ನಿಟ್ಟಿನಲ್ಲಿ ನೀಟಾಗಿ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡಲಾಗಿದೆ. ನಮ್ಮ ಬೆಂಗಳೂರು ಉತ್ತರ ನಗರ ಪಾಲಿಕೆ ಬ್ಯಾಂಗ್ಳೂರು ನಾರ್ತ್ ಕಾರ್ಪೊರೇಷನ್ ವತಿಯಿಂದ ಜೂನ್ 15ನೇ ತಾರೀಕಿಂದನೇ ಅವರುಗಳು ಈ ಬ್ಲ್ಯಾಕ್ ಸ್ಪಾಟ್ ರಿಮೂವಲ್ ಕಾಮಗಾರಿಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವರ ಬೆಂಗಳೂರು ನಾರ್ತ್ ಕಾರ್ಪೊರೇಷನ್ ಲಿಮಿಟಲ್ಲಿ ಇವತ್ತಿಗೆ ಜೂನ್ 15ರಿಂದ ಶುರು ಮಾಡಿ ಇವತ್ತಿಗೆ 100 ಬ್ಲ್ಯಾಕ್ ಸ್ಪಾಟ್ಗಳನ್ನು ತೆರವು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು 100ನೇ ಬ್ಲ್ಯಾಕ್ ಸ್ಪಾಟು ನಮ್ಮ ಕ್ಷೇತ್ರದಲ್ಲೇ ದಣಿಸಂದ್ರ ಹೆಗಡೆ ನಗರ ವ್ಯಾಪ್ತಿಯಲ್ಲಿ 100ನೇ ಬ್ಲ್ಯಾಕ್ ಸ್ಪಾಟನ್ನು ಸ್ವಚ್ಛ ಮಾಡುವಂಥ ಕೆಲಸ ಮಾಡಿದ್ದಾರೆ. ಈ 100 ಏನು ಸ್ವಚ್ಛ ಮಾಡಿದ್ದಾರೆ ಅದರಲ್ಲಿ ಒಂದು 2-3 ಕಡೆ ಬಹುಶಃ ಮತ್ತೆ ಹಳೆಯ ಅಭ್ಯಾಸಕ್ಕೆ ಜನ ಹೋಗಿರ್ಬೋದು, ಆದರೆ 95% ಎಲ್ಲೆಲ್ಲಿ ಅವರು ಸ್ವಚ್ಛ ಮಾಡಿದ್ದಾರೆ ಅದನ್ನು ಹಾಗೆ ಮೇಂಟೈನ್ ಮಾಡಿದ್ದಾರೆ. ಈ ಬ್ಲ್ಯಾಕ್ ಸ್ಪಾಟ್ಗಳನ್ನು ತೆರವು ಮಾಡುವಂಥದ್ದು ಬೆಂಗಳೂರಿನಲ್ಲಿ ಜನಗಳಿಂದ ತುಂಬ ಆಗ್ರಹ ಇದೆ, ಬೇಡಿಕೆ ಇದೆ. ಇದನ್ನು ನಾವು ನಗರ ಪಾಲಿಕೆಗಳ ವತಿಯಿಂದ ಬ್ಲ್ಯಾಕ್ ಸ್ಪಾಟ್ ರಿಮೂವಲ್ಲು ಕೂಡ ಮಾಡ್ಬೋದು. ಆದರೆ ಬ್ಲ್ಯಾಕ್ ಸ್ಪಾಟು ರಿಮೂವಲ್ ಮಾಡಿದ್ದು ಉಳ್ಕೊಳ್ಬೇಕು, ಸ್ವಚ್ಛವಾಗಬೇಕು ಅಂದರೆ ಜನಗಳ ಸಹಕಾರ ಭಾಳ ಮುಖ್ಯ. ಈಗ ನಾವಿಲ್ಲಿ ಬ್ಲ್ಯಾಕ್ ಸ್ಪಾಟ್ ರಿಮೂವಲ್ ಮಾಡಿ ಎಲ್ಲ ಪೇಂಟ್ ಹೊಡೆದು ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಗರ ಪಾಲಿಕೆ ಮತ್ತು ಸ್ವಯಂ ಸೇವಕರು, ಸ್ಥಳೀಯರು ಎಲ್ಲರೂ ಸೇರ್ಕೊಂಡು ಮಾಡಿದ್ದಾರೆ. NGOಗಳು ಕೂಡ ಇದರಲ್ಲಿ ಕೈ ಜೋಡಿಸಿದ್ದಾರೆ. ಇನ್ನು ಅರುಣ್ ನಮ್ಮ ಪ್ರತಿನಿಧಿ ಸ್ಥಳದಿಂದ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವರು ಈಗಾಗಲೇ ಬೆಂಗಳೂರನ್ನು ಕ್ಲೀನ್ ಸಿಟಿ ಮಾಡಲಿಕ್ಕೆ ಹೊರಟಿರುವಂಥದ್ದು. ಇದರ ನಿಟ್ಟಿನಲ್ಲಿ ಈಗಾಗಲೇ ಒಂದು ಮಹತ್ವದ ಹೆಜ್ಜೆಯನ್ನು ಸಹ ಇಟ್ಟಿರುವಂಥದ್ದು. ಈಗಾಗಲೇ ಆಗಸ್ಟ್ 1ರಿಂದ ಕ್ಲೀನ್ ಸಿಟಿ ಮಾಡಲಿಕ್ಕೆ ಹೊರಟಿರುವಂತಹ ನಗರಾಭಿವೃದ್ಧಿ ಸಚಿವರು ಇಂದು ಸಹ ತಣಿಸಂದ್ರದಲ್ಲಿ ಅಂದರೆ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವ ಉತ್ತರ ನಗರ ಪಾಲಿಕೆಯಲ್ಲಿರುವಂತಹ ತಣಿಸಂದ್ರ ಮುಖ್ಯ ರಸ್ತೆಯಲ್ಲಿ ಈಗಾಗಲೇ ಕ್ಲೀನ್ ಸಿಟಿಯ ಅಭಿಯಾನಕ್ಕೆ ಚಾಲನೆ ನೀಡಲಿರುವಂಥದ್ದು. ಸದ್ಯ ದೃಶ್ಯಾವಳಿಗಳಲ್ಲೂ ಸಹ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗಾಗಲೇ ಕಳೆದ 15 ದಿನಗಳ ಮುಂಚಿತವಾಗಿ ಈ ರಸ್ತೆ ಏನಿತ್ತು ಸಂಪೂರ್ಣವಾಗಿ
ಸಂಪೂರ್ಣವಾಗಿ ಕಸದಿಂದ ತುಂಬಿತ್ತು. ಇದರ ಬದಲಾಗಿ ಇದೀಗ ಇಲ್ಲಿ ಜನರಿಗೆ ಓಡಾಡ್ಲಿಕ್ಕಾಗಿರ್ಬೋದು ಮತ್ತೆ ಆಟ ಆಡ್ಲಿಕ್ಕೆ ಅಂತ ಹೇಳಿ ಪ್ರತ್ಯೇಕವಾಗಿ ಜಾಗವನ್ನು ಮಾಡುವಂತ ಕೆಲಸ ಮಾಡಿದ್ರು. ಅದು ಇದರ ಜೊತೆಗೆ ಇಲ್ಲಿರುವಂತಹ ಪಾದಾಚಾರಿಗಳ ರಸ್ತೆ ಸುರಕ್ಷತೆಯ ಬಗ್ಗೆ ಸಹ ಒಂದು ಕಡೆ ಗಮನವನ್ನು ಹರಿಸಿರುವಂತದ್ದು. ಇದರ ಜೊತೆಗೆ ಇಲ್ಲಿ ಗಿಡವನ್ನು ನೆಟ್ಟು ಇಲ್ಲಿ ಸಸಿಗಳನ್ನು ಸಹ ಒಂದು ಕಡೆ ಬೆಳವಣಿಗೆ ಆಗ್ಲಿಕ್ಕೆ ಅಂತ ಹೇಳಿ ಒಂದು ಕಡೆ ಸೂಚನೆಯನ್ನು ಸಹ ನೀಡಿರುವಂತದ್ದು ದೃಶ್ಯಾವಳಿಗಳನ್ನು ನೋಡ್ತಾ ಇರಬಹುದು. ಈಗಾಗಲೇ ಇಲ್ಲಿಯ ಸ್ಥಳೀಯ ಜನರು ಸಹ ಇಲ್ಲಿಗೆ ಆಗಮಿಸಿ ಈ ಅಭಿಯಾನಕ್ಕೆ ಕೈ ಜೋಡಿಸುವಂತಹ ಕೆಲಸವನ್ನು ಸಹ ಮಾಡಿರುವಂತದ್ದು. ಸದ್ಯ ಏನು ಬೆಂಗಳೂರು ಉತ್ತರ ಪಾಲಿಕೆಯ ಆಯುಕ್ತರಾದಂತಹ ಸುನಿಲ್ ಕುಮಾರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವ್ರನ್ನ ಮಾತಾಡ್ಸೋ ಹೋಗ್ತೀನಿ. ಸರ್, ಇಂದು ಕ್ಲೀನ್ ಸಿಟಿ ಅಭಿಯಾನಕ್ಕೆ ಚಾಲನೆ ಕೊಟ್ಟಿದ್ದೀರಾ. 100 ಬ್ಲ್ಯಾಕ್ ಸ್ಪಾಟ್ಗಳೇನಿದೆ ಅದಕ್ಕೆ ಸಂಪೂರ್ಣವಾಗಿ ಕಸ ಮುಕ್ತ ನಗರವನ್ನ ಮಾಡಲಿಕ್ಕೆ ಹೊರಟಿದ್ದೀರಾ. ತಾವೇನು ಹೇಳ್ತೀರಾ ಸರ್? ಈಗ ನಾವು ಈ ಬ್ಲ್ಯಾಕ್ ಸ್ಪಾಟ್ ವಿಚಾರಕ್ಕೆ ಬಂದಾಗ ನ್ಯಾಚುರಲಿ ನಮ್ಮ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರು ಕೇಳುವುದು ಏನಂದರೆ ಪಾಟ್ ಹೋಲ್ಸ್ ಯಾಕೆ ಬೀಳ್ತವೆ, ಬ್ಲ್ಯಾಕ್ ಸ್ಪಾಟ್ ಯಾಕೆ ಬೀಳ್ತವೆ, ಇದು ನಾವು ನಮ್ಮ ಬೇಸಿಕ್ ವರ್ಕ್ ಸರಿಯಾಗಿ ಮಾಡಿದರೆ ಈ ರೀತಿ ಆಗಬಾರ್ದಲ್ಲ ಅನ್ನುವ ಪ್ರಶ್ನೆ ಕೇಳುವುದು ಪ್ರತಿ ಮೀಟಿಂಗಲ್ಲಿ ಆಗ್ತಾ ಇದೆ. ನಾವು ಕೂಡ ಕಳೆದ 8 ತಿಂಗಳಿಂದ ಪ್ರಯತ್ನ ಮಾಡಿದ್ದೀವಿ, ಭಾಳ ಮಾಡಿದ್ದೀವಿ. ಕೆಲವು ಡೋರ್ ಟು ಡೋರ್ ಕಲೆಕ್ಷನ್ ಇಶ್ಯೂಸು ಇರೋದರಿಂದ, ಕೆಲವರು ಲ್ಯಾಕ್ ಆಫ್ ಸಿವಿಕ್ ಸೆನ್ಸ್ ಇರೋದರಿಂದ ಜನರು ಸ್ಟಾಮ್ ವಾಟರ್ ಡ್ರೈನಲ್ಲಿ ರಾಜಕಾಲುವೆಯಲ್ಲಿ ಕಸ ಹಾಕೋದು, ರೋಡ್ ಮೇಲೆ ಕಸ ಹಾಕೋದು ವೆಹಿಕಲಿಂದ, ಇಂಥವೆಲ್ಲ ಡೋರ್ ಟು ಡೋರ್ಗೂ ಸಂಬಂಧನೇ ಮಾಡಬಾರ್ದು. ಸಿವಿಕ್ ಸೆನ್ಸ್ ಅದು. ಸೊ ಅಟ್ ದ ಸೇಮ್ ಟೈಮ್ ಕಾರ್ಪೊರೇಷನಲ್ಲಿ ಕೂಡ ಡೋರ್ ಟು ಡೋರ್ನಲ್ಲಿ ಕೆಲವು ಲ್ಯಾಪ್ಸಸ್ ಇದ್ದು ನಿಜ. ಸೊ ಇದನ್ನು ನಾವು ಏನು ಇಂಟಿಗ್ರೇಟೆಡ್ ವೇನಲ್ಲಿ ಅಥವಾ ಏನು ಸಮಗ್ರವಾಗಿ ಇದನ್ನು ಅಡ್ರೆಸ್ ಮಾಡಬೇಕು ಅಂತ ಹೇಳಿದರೆ, ನಾವು ಫಸ್ಟು ಇರುವ ಕಸವನ್ನು ನಾವು ಕ್ಲೀನ್ ಮಾಡಬೇಕು. ರೋಡ್ ಮೇಲೆ ಇರೋದು, ಆಮೇಲೆ ಬೇರೆ ಬೇರೆ ಕಡೆ ಈ ರೀತಿ ಬ್ಲ್ಯಾಕ್ ಸ್ಪಾಟ್ಸ್ ಇರೋದು, ಇದನ್ನು ಕ್ಲೀನ್ ಮಾಡೋದು ನಮಗೆ ಈಗ ಕರ್ತವ್ಯ, ಇಮಿಡಿಯೇಟ್ಲಿ ಮಾಡಲೇಬೇಕಾಗಿದೆ ಅಂತ. ಅದಕ್ಕೆ ನಾವು ಈ ಬ್ಲ್ಯಾಕ್ ಸ್ಪಾಟ್ ಎಲಿಮಿನೇಷನ್ ಪ್ರೋಗ್ರಾಮ್ ಅಂತ ಶುರು ಮಾಡಿ ಹಿಂದೆ ಕೂಡ ಭಾಳ ಮಾಡಿದ್ದೀವಿ. ಬಟ್ ಈ ಬಾರಿ ಅದು ಮತ್ತೆ ರಿಪೀಟ್ ಆಗದಂಗೆ ಪರ್ಮನೆಂಟ್ ಎಲಿಮಿನೇಷನ್ ಮಾಡಬೇಕಂತ ನೋಡಿ ಅದನ್ನು ರೂಟ್ ಕಾಸಸ್ಸನ್ನು ಹುಡುಕಿ ಯಾಕೆ ಹಾಕ್ತಾ ಇದ್ದಾರೆ ಅಂತ, ಈ ಸುತ್ತಮುತ್ತ ಜನ ಯಾಕೆ ಹಾಕ್ತಾ ಇದ್ದಾರೆ, ಅದನ್ನು ಹೇಗೆ ನಾವು ಪರಿಹಾರ ಕೊಡಬೇಕು ಅನ್ನೋದು ಯೋಚನೆ ಮಾಡಿ ಜೂನ್ 15 ಫುಲ್ ಫ್ಲೆಜ್ಡ್ ಆಗಿ ಶುರು ಮಾಡಿದ್ದೇವೆ. 45 ದಿನಗಳಲ್ಲಿ 100 ಸ್ಪಾಟ್ಸ್ ಕ್ಲೀನ್ ಮಾಡಬೇಕಂತ ಪ್ಲಾನ್ ಇಟ್ಕೊಂಡಿದ್ದೇವೆ. ನಾವು ಕೂಡ ಸಾರ್ವಜನಿಕರಲ್ಲಿ ಒಬ್ಬರಾಗಿರ್ತೇವೆ. ನಾವು ಕೂಡ ಪಬ್ಲಿಕ್ಕಲ್ಲಿ ಹೇಗೆ ಕಂಡಕ್ಟ್ ಮಾಡಬೇಕು, ಪಬ್ಲಿಕ್ ಪ್ಲೇಸಸ್ಸಲ್ಲಿ ಕಸ ನಮ್ಮ ಕೈಯಲ್ಲಿ ಏನಾದರೂ ಸಿಕ್ಕರೆ ಅದನ್ನು ನಾವು ಹೆಂಗೆ ಹ್ಯಾಂಡಲ್ ಮಾಡ್ತೀವಿ, ರೋಡ್ ಮೇಲೆ ಹಾಕ್ತೀವ ಅನ್ನೋದು ನಾವು ಕೂಡ ಇವತ್ತು ಪ್ರತಿಜ್ಞೆ ಮಾಡಿ ಇಲ್ಲಿ ನಾವು ಸೈನ್ ಮಾಡಿ ಹೋಗ್ತೇವೆ. ಅದನ್ನು ಫಾಲೋ ಮಾಡ್ತೇವೆ ಅಂತ ಹೇಳಿ ನಮ್ಮ ಜೊತೆಗೆ ಸಾರ್ವಜನಿಕರು ಕೂಡ ಬಂದು ಇಲ್ಲಿ ಪ್ರತಿಜ್ಞೆ ತಗೊಳ್ಳಿ. ನೀವು ಹೋಗಿ ನಿಮ್ಮ ಫ್ರೆಂಡ್ಸಿಗೆ, ನಿಮ್ಮ ಫ್ಯಾಮಿಲಿಗೆ ಹೇಳಿ ಯಾರು ಕೂಡ ರೋಡ್ ಮೇಲೆ ಕಸ ಹಾಕಬಾರ್ದು ಅನ್ನೋದು ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ಇದಿಷ್ಟು ಉತ್ತರ ಪಾಲಿಕೆಯ ಆಯುಕ್ತರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಅರುಣ್ ಕುಮಾರ್, TV9 ಬೆಂಗಳೂರು.